ಮುಧೋಳದಲ್ಲಿ ಕಳೆದ ಹಲವಾರು ದಿನಗಳಿಂದ ನಡೆದ ಹೋರಾಟದಲ್ಲಿ ಅವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಸರ್ ಅವರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಮುಧೋಳದ ಹೋರಾಟವನ್ನು ಏನು ಅದನ್ನು ತಡಿಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಹೋರಾಟವನ್ನು ಮುನ್ನಡೆಸಬಾರ್ದು ಅಂತೇಳಿ ಇಟ್ಕೊಂಡು 4 ಸಕ್ಕರೆ ಕಾರ್ಖಾನೆಗಳ ಮಾಲಕರಿಂದ ಒಪ್ಪಿಗೆ ಪಡೆದು 3,300 ರೂಪಾಯಿ ಯಾವುದೇ ರಿಕ್ವೈರಿ ನೋಡದೆ ನಿಮ್ಗೆ ಕೊಡ್ತೀವಿ ಅಂತೇಳಿ ಒಂದು ಹೋರಾಟಕ್ಕೆ ಭರವಸೆ ನೀಡಿ ಹೋರಾಟವನ್ನು ಹಿಂತೆಗೆದುಕೊಳ್ಳುವಂತೆ ಮಾಡಿದ್ದಾರೆ. ಆದರೆ ಮುಧೋಳ ಹೊರತುಪಡಿಸಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಅನೇಕ ಫ್ಯಾಕ್ಟ್ರಿಗಳಿದ್ದು ಆ ಫ್ಯಾಕ್ಟ್ರಿ ಮಾಲೀಕರಿಗೆ 3,300 ಯಾವುದೇ ರಿಕ್ವೈರಿ ಇಲ್ಲದೆ ಕೊಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಅವರು ನೀಡಿಲ್ಲ. ಹೀಗಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಫ್ಯಾಕ್ಟ್ರಿಗಳವರೆಗೂ 3,300 ಯಾವುದೇ ರಿಕ್ವೈರಿ ಇಲ್ಲದೆ ಕೊಡಬೇಕಂತೇಳಿ ನಾನು ಸರ್ಕಾರಕ್ಕೆ ಭಾರತೀಯ ಕಿಸಾನ್ ಸಂಘದಿಂದ ಒತ್ತಾಯಿಸ್ತಾ ಇದ್ದೇನೆ. ವಿರೂಪಾಕ್ಷ ಹಿರೇಮಠ, ಜಿಲ್ಲಾಧ್ಯಕ್ಷರು, ಬಾಗಲಕೋಟೆ. ಆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ನಾವು ಮನವಿ ಮಾಡ್ಕೋತೇವೆ. ಹಲವಾರು ಬಾರಿ ನೀವು ಕಡಿಮೆ ಕೊಟ್ಟರು ನಾವು ತೊಗೊಂಡೆವು. ನಮ್ಮ ಕಾರ್ಖಾನೆ ಇದು, ನಾವು ಯಾವುದೇ ಥರ ಕಾರ್ಖಾನೆಗಳನ್ನು ನುಕ್ಸಾನ್ ಮಾಡೋಂಗಿಲ್ಲ, ರೈತರನ್ನ ನುಕ್ಸಾನ್ ಮಾಡೋಲ್ಲ, ಕಬ್ಬು ಕಟಾವನ್ನು ಬಂದ್ ಮಾಡಿಸಂಗಿಲ್ಲ, ಯಾವುದೇ ಥರನೂ ಮಾಡೋಂಗಿಲ್ಲ ನಾವು. ಆಗಾಗ ಈಗ ಮುಂಚಿತವಾಗಿ ಒಂದು ತಿಂಗಳ 15 ದಿವಸದಿಂದೂ ನಾವು ಇವ್ರಿಗೆ ವಿನಂತಿ ಮಾಡ್ಕೊಂಡೆವು. ಒಬ್ರು ಕೊಟ್ಟದ್ರೆ ರೇಟ್ ಕೊಡಾಕತ್ರಿ, ನೀವು ಕಾರ್ಖಾನೆ ಚಾಲು ಮಾಡಿರಿ, ಯಾರು ಬಂದ್ರೂ ನಾವು ಕಾರ್ಖಾನೆ ಹಾನಿ ಮಾಡಿ ಕೊಡಂಗಿಲ್ಲ, ಇದು ನಮ್ಮ ಕಾರ್ಖಾನೆ ಅಂತೇಳಿ ಹೇಳಿದೆವು. ಈಗ ನಮ್ಮ ಕಾರ್ಖಾನೆ ಅಂತ ಹೇಳ್ಕೇಸಿ ನಾವು ಹೆಮ್ಮೆ ಪಟ್ಟು ಹೇಳ್ತೇವೆ. ಅದೇ ಥರನಾಗಿ ನಾವು ರೈತರು ಸಂಕಷ್ಟದಾಗದೆವು. ಈ ಸತ್ಯಕ್ಕೆ ನಮಗೆ 3,200 ಒಂದೇಕಂತೂ ಟಿಕೆಟ್ 55 ರೂಪಾಯಿ ಕೊಡ್ಬೇಕಂತ ಹೇಳ್ಕೇಸಿಂದ ನಾವು ರೈತ ಸಂಘ ಆಗ್ರಹ ಮಾಡ್ತೇವೆ. ರೈತರ ಕಬ್ಬು ಬೆಳೆಗಾರರು ಆಗ್ರಹ ಮಾಡ್ತೇವೆ. ಮತ್ತು ಕೊಡದೆ ಹೋದ್ರೆ ಮತ್ತು ಈಗ ಉಳಿದ ತವದಲ್ಲಿ ಹೋರಾಟ ಹೆಂಗೈತೆ ಹಂಗೆ ಹೋರಾಟವನ್ನು ರೂಪಿಸ್ಬೇಕಾಕತಿ. ಅದಕ್ಕೆ ನಾವು ಹಿಂದೆ ಜರಂಗಿಲ್ಲ, ನಮ್ಗೆ ಕೊಡ್ತಾರಂತ ಅಭಿಮಾನ ಐತೇವೆ. ಯಾಕಂದ್ರೆ ನಮ್ಮ ಕಾರ್ಖಾನೆ ಇಲ್ಲಿ ನಿರ್ಮಿಸಿದ್ದು ಒಂದು ನಮಗೆ ಹೆಮ್ಮೆ. ನಾವು ಇವರೆಲ್ಲ ಇಲ್ಲಿ ನಿರ್ಮಿಸಿ ನಮಗೆ ಯೋಗ್ಯವಾದ ಬೆಲೆ ಕೊಟ್ಟು ರೈತರು ಸದೃಢವಾಗಿ ಮಾಡ್ಯಾರ. ಇಲ್ಲಿ ಆ ಸದೃಢವನ್ನು ಮಾಡಿದ್ರಿಂದ ನಾವು ಇಡೀ ದಿವಸ ತನಕ ಕೇಳಿಲ್ಲ. ಈಗ ಸರ್ಕಾರ ಆದೇಶ ಅಂತ ಕೊಡಬೇಕಂತ ಕೇಸಿಂದ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಮನವಿ ಮಾಡ್ಕೋತೇವೆ. ಇದನ್ನು 2 ದಿನದಾಗ ತಿಳಿಸ್ತಿರ್ಲಿಲ್ಲ ಅಂದ್ರೆ ಹೋರಾಟದ ರೂಪರೇಷೆಯನ್ನು ನಾವು ಮುಂದೆ ರೂಪಿಸ್ತೇವೆ. ನಮಗೇನು ದೊಡ್ಡದಲ್ಲಿ ಇದು ಯಾವ ಉಗ್ರ ರೂಪಕ್ಕೆ ಹೋಗತಿ. ಆದ್ರೆ ನಾವು ಯಾವುದೇ ಥರ ಹಾನಿ ಮಾಡಂಗಿಲ್ಲ ಯಾರಿಗೆ. ನೀವು ಜಲ್ ಬಿಟ್ಟರೆ ಕಾರ್ಖಾನೆ ಕಬ್ಬು ಕಳಿಸ್ರಿ, ಎಲ್ಲ ಮಾಡಿರಿ ಅದ್ರ ರೂಪರೇಷೆಯನ್ನು ಬೇರೆ ರೂಪದಾಗ ನಾವು ಒಯ್ತೇವೆ. ಅದನ್ನು ದಯಮಾಡಿ ಅದನ್ನು ಹೋರಾಟವನ್ನು ಬೇರೆ ಥರದಾಗ ಹೋಲಾರ್ದಂಗೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. 4 ಗಂಟೆಗೆ ಬೋರ್ಡ್ ಮೀಟಿಂಗ್ ಮಾಡಿ 5 ಗಂಟೆಗೆ ನಾವು ಬೋರ್ಡಿಗೆ ಹಚ್ತೀವಿ ಅಂತ ಹೇಳಿದ್ದಾರೆ, ಕನ್ಫರ್ಮ್ ಆಗಿ ಹೇಳಿದ್ದಾರೆ. ಅದರ ಜೊತೆಗೆ ಈಗ ಜಮಖಂಡಿ ಶುಗರ್ಸ್ ಏನು ಅವ್ರದ್ದು ನಾವು ಮಾಹಿತಿ ಕೇಳಿದಾಗ ಅವರು ಸಹ ನಾವು ಇವತ್ತು ಸಂಜೆ ಅಥವಾ ನಾಳೆ ಮುಂಜಾನೆವರೆಗೂ ಹೇಳ್ತೀವಿ, ರೇಟ್ ಫಿಕ್ಸ್ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. ಯಾವ ದರದಲ್ಲಿ ನಾವು ರೈತರಿಗೆ ಕಬ್ಬಿನ ಹಣವನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಒಂದು ನಿರಾಣಿ ಶುಗರ್ಸ್ನವರು 3,200 ಪ್ಲಸ್ 50 ಅಲ್ಲಿ ನಾವೇನು ನಿಗದಿ ಮಾಡಿದ್ದೇವೆ ಅದನ್ನೇ ಕನ್ಫರ್ಮ್ ಮಾಡಿರ್ತಾರೆ. ಅದರ ಅನೌನ್ಸ್ಮೆಂಟನ್ನು ಅವರು ಸ್ವತಃ ಕಾರ್ಖಾನೆ ಮಾಲೀಕರೇ ಸಂಜೆ ಹೇಳ್ತಾರೆ. ಇನ್ನು ಜಮಖಂಡಿ ಶುಗರ್ಸ್ದು ಸಹ ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ 3,200 ಪ್ಲಸ್ 50 ಅಂತ ಹೇಳಿದ್ದಾರೆ. ಅದರದ್ದು ಏನು ಅನೌನ್ಸ್ಮೆಂಟ್ ಈಗ ಮೌಖಿಕವಾಗಿ ಹೇಳಿರೋದನ್ನು ಲಿಖಿತವಾಗಿ ಅವರು ಸಂಜೆವರೆಗೆ ಅಥವಾ ನಾಳೆ ಮುಂಚೆನೆ ಜಮಖಂಡಿ ಶುಗರ್ಸ್ ಅವರು ಮೇಬಿ ನಾಳೆ ಮುಂಚೆನೆ ವರೆಗೂ ಹೇಳ್ತಾರೆ. ನೀವು 2 ಮಾಹಿತಿಗಳು ಅಂದರೆ ನಿಮಗೆ ರೇಟ್ ಗೊತ್ತಾಯಿತು, ಯಾವಾಗ ಅನೌನ್ಸ್ ಮಾಡ್ತಾರಂತ ಡೇಟು ಗೊತ್ತಾಯಿತು. ನನಗೆ ಕನ್ಫರ್ಮ್ ಆಗಿ ಹೇಳಿರೋದು ಅವರಿಬ್ಬರು ಮಾಲೀಕರಿಗೆ ನಾನು ಮಾತಾಡಿರೋದು, ಅವರಿಬ್ಬರೇ ಹೇಳಿರೋದು. ಇನ್ನು ಹಳೆ ಬಾಕಿ ಬಗ್ಗೆ ನೀವೆಲ್ಲ ಏನು ಕೇಳ್ತಿದ್ದೀರಿ 114 ರೂಪಾಯಿದು. ನಿರಾಣಿ ಶುಗರ್ಸ್ನವರು 100% ಈ ಬಿಲ್ಗಳ ಜೊತೆಗೆ 20 ಕೋಟಿ ರೂಪಾಯಿ ಇದೆ ಅಂದರೆ ಅದನ್ನು ಸಹ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ. ಆದಷ್ಟು ಬೇಗ ಇನ್ನು 2-3 ದಿನಗಳಲ್ಲಿ ನಮಗೆ ಎಕ್ಸಾಕ್ಟ್ಲಿ ಫಿಗರ್ ಗೊತ್ತಾಗ್ತದೆ, ಯಾವ್ಯಾವ ರೈತರು ಯಾವ್ಯಾವ ಬಿಲ್ಗಳು ಪೆಂಡಿಂಗ್ ಇದ್ದಾವೆ, ಆ ಬಿಲ್ಗಳ ಜೊತೆಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಇನ್ನು ಜಮಖಂಡಿ ಶುಗರ್ಸ್ನವರು ಈ ವಿಷಯ 114 ರೂಪಾಯಿದು ಅವರು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ನನಗಿನ್ನೂ ಅದರ ಬಗ್ಗೆ ವಿಷಯ ಕ್ಲಿಯಾರಿಟಿ ಕೊಟ್ಟಿಲ್ಲ. ಸೊ ಅವರ ಬೋರ್ಡ್ ಮೀಟಿಂಗಲ್ಲಿ ಚರ್ಚೆ ಮಾಡಿದ ನಂತರ ಏನು ಮಾಹಿತಿ ಬರ್ತದೋ ಅದನ್ನು ನಾವು ರೈತರ ಮುಖಂಡರಿಗೆ ತಿಳಿಸ್ತೇವೆ. ಅದರ ನಂತರ ಏನು ಲೈಕ್ ಏನು ಮಾಡ್ಬೋದೋ ನೋಡೋಣ. ಇದಿಷ್ಟು 2 ವಿಷಯಗಳ ನಿಮ್ಮ ಬೇಡಿಕೆ ಇತ್ತು. ಮೊನ್ನೆನೂ ಸಹ ಯಾರೋ ಬಂದಿದ್ರು ಈ ವಿಷಯಗಳನ್ನೇ ಕೇಳಿದ್ರಿ. ಸೊ 3,200 ಪ್ಲಸ್ 50 ಸರ್ಕಾರದ 50 ಮತ್ತು ಕಾರ್ಖಾನೆಯಿಂದ 50 ಅದು 2ನೇ ಕಂತಿನಲ್ಲಿ 3,200
ಭಾರತ್ ಮಾತಾ ಕಿ ಜೈ.